ನಟ ದುನಿಯಾ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಮಾಸ್ತಿಗುಡಿ ಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು, ನಗರದ ಅಶೋಕ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಪೋಸ್ಟರ್ಗೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಗರದ ಅಶೋಕ ಚಿತ್ರಮಂದಿರದಲ್ಲಿ ದುನಿಯಾ ವಿಜಯ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಮಾಸ್ತಿಗುಡಿ ಬಿಡುಗಡೆಗೊಂಡಿದ್ದು, ನೂರಾರು ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದರು. ಮಾಸ್ತಿಗುಡಿ ಚಿತ್ರದ ಶೂಟಿಂಗ್ ವೇಳೆ ಇಬ್ಬರು ಕಳನಟರು ಮೃತಪಟ್ಟಿದ್ದರಿಂದ ದುನಿಯಾ ವಿಜಯ್ ಅವರ ಅಭಿಮಾನಿ ದೊಡ್ಡೇಶ್ ರವರು ಮೊಣಕಾಲಿನ ಮೂಲಕ ಸುಮಾರು 500 ಮೀಟರ್ ದೂರದ ಲಿಂಗೇಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ದುನಿಯಾ ವಿಜಯ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ದೊಡ್ಡೇಶ್ ರವರು ಮಾಸ್ತಿಗುಡಿಯ ಸಿನಿಮಾದ ಚಿತ್ರೀಕರಣದ ವೇಳೆ ಮೃತಪಟ್ಟ ಅನಿಲ್ ಹಾಗೂ ಉದಯ್ ರವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಹರಕೆಯನ್ನ ಕೈಗೊಂಡಿದ್ದೇವೆ ಮತ್ತು ಉತ್ತಮ ಸಂದೇಶ ಇರುವ ಈ ಚಿತ್ರವು ಶತದಿನೋತ್ಸವ ಆಚರಿಸಲೆಂದು ಶುಭ ಕೋರಿದರು. ಮಾಸ್ತಿಗುಡಿ ಚಿತ್ರ ಬಹುನಿರೀಕ್ಷಿತ ಚಿತ್ರ, ಒಂದು ಸೇವ್ ಫಾರೆಸ್ಟ್, ಸೇವ್ ಅನಿಮಲ್, ಸೇವ್ ವಾಟರ್ಸ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಈ ಚಿತ್ರದ ವೇಳೆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಿ ಅನಿಲ್ ಮತ್ತು ಉದಯಣ್ಣವರು ಮೃತಪಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಸಿನಿಮಾ 100 ದಿನ ಯಶಸ್ವಿಯಾಗಿ ಶತದಿನೋತ್ಸವ ಆಚರಿಸಲಿ ಅಂತೇಳಿ, ಈ ನಾಡಿಗೆ ಒಳ್ಳೆ ಮಳೆ ಆಗಲಿ ಅಂತೇಳಿ ಅಶೋಕ ಚಿತ್ರಮಂದಿರದಿಂದ ಲಿಂಗೇಶ್ವರ ದೇವಸ್ಥಾನಕ್ಕೆ ಮಂಡಿಗಲಲ್ಲಿ ನಡ್ಕೊಂಬಂದು ಒಂದು ಹರಕೆ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಚೆನ್ನಾಗಿ ಬರಲಿ ಅಂಥೇಳಿ ಅದಕ್ಕಾಗಿ ಹರಕೆಯನ್ನು ಸಲ್ಲಿಸಿ ಸರ್. ಪಕ್ಕ ಓಡುತ್ತೆ ಸರ್, 100 ಡೇಸ್ ಪಕ್ಕ ಓಡುತ್ತೆ. ಎಲ್ಲ ಪ್ರತಿಯೊಬ್ಬರು ನೋಡ್ತಕ್ಕಂಥ ಚಿತ್ರ, ಎಲ್ಲರ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಕ್ಕಂಥ ಚಿತ್ರ. ಸೇವ್ ಫಾರೆಸ್ಟ್, ಸೇವ್ ಅನಿಮಲ್, ಸೇವ್ ವಾಟರ್ ಅಂತೇಳಿ. ಒಟ್ಟಾರೆ ದುನಿಯಾ ವಿಜಯ್ ಅಭಿನಯದ ಮಾಸ್ತಿಗುಡಿ ಚಿತ್ರದ ಬಿಡುಗಡೆ ಎಲ್ಲೆಡೆ ಸಂಭ್ರಮವನ್ನ ತಂದಿದೆ. ಅಲ್ಲದೆ ಚಿತ್ರ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ.